ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಈ ರೀತಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ಹೋಮ್ ಮೇಡ್ ಫೇಸ್ ಪ್ಯಾಕ್ಸ್ನ ಮಾಡಿಕೊಂಡು ಸ್ಕಿನ್ನನ್ನು ಬ್ರೈಟಾಗಿ ಮಾಡ್ಕೋಬೋದು. ಏನಾದರೂ ಫಂಕ್ಷನ್ ಇದ್ದಾಗ ನಾವು ಈ ರೀತಿ ಫೇಸ್ ಪ್ಯಾಕ್ಸ್ನ ಟ್ರೈ ಮಾಡ್ಬೋದು. ಈ ಫೇಸ್ ಪ್ಯಾಕ್ಸ್ನ ಟ್ರೈ ಮಾಡೋದ್ರಿಂದ ಸ್ಕಿನ್ನು ಬ್ರೈಟ್ ಆಗುತ್ತೆ, ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ. ನಮಗೆ ಸ್ಕಿನ್ನಲ್ಲಿ ಟ್ಯಾನ್ ಏನಾದರೂ ಇದ್ದರೆ ಫೇಸಲ್ಲಿ, ನೆಕ್ಕಲ್ಲೆಲ್ಲ ಅದು ನೀಟಾಗಿ ಹೊಟ್ಟೋಗ್ಬಿಡುತ್ತೆ, ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ ನಮಗೆ. ಈ ವಿಡಿಯೋದಲ್ಲಿ ನಾನು 2 ರೀತಿಯ ಹೋಮ್ ಮೇಡ್ ಫೇಸ್ ಪ್ಯಾಕ್ಸ್ನ ತೋರಿಸಿದ್ದೀನಿ. ಇನ್ಸ್ಟೆಂಟಾಗಿ ನಮಗೆ ಸ್ಕಿನ್ನು ಬ್ರೈಟ್ ಆಗುತ್ತೆ. ನಾವೆಲ್ಲಾದರೂ ಫಂಕ್ಷನ್ಸ್ಗೆ ಹೋಗಬೇಕು ಅಂದಾಗ ಒಂದು ಹಾಫ್ ಆನ್ ಅವರ್ ಮುಂಚೆ ಈ ರೀತಿ ಫೇಸ್ ಪ್ಯಾಕ್ಸ್ನ ಅಪ್ಲೈ ಮಾಡಿಕೊಂಡು ನಾವು ಒಂದು ಹಾಫ್ ಆನ್ ಅವರ್ 20 to 30 ಮಿನಿಟ್ಸ್ ಬಿಟ್ಟು ಫೇಸ್ ಪ್ಯಾಕ್ ಡ್ರೈ ಆದಮೇಲೆ ನಾವು ನಾರ್ಮಲ್ ಕೋಲ್ಡ್ ವಾಟರಿಂದ ವಾಶ್ ಮಾಡ್ಬೋದು. ಈ ಫೇಸ್ ಪ್ಯಾಕು ಆಯಿಲಿ ಮತ್ತು ನಾರ್ಮಲ್ ಸ್ಕಿನ್ನವ್ರಿಗೆ ಸೂಟ್ ಆಗುತ್ತೆ. ಇದು ಹೋಮ್ ಮೇಡ್ ಫೇಸ್ ಪ್ಯಾಕ್ ಆಗಿರೋದ್ರಿಂದ ಎಲ್ಲ ಸ್ಕಿನ್ ಟೈಪವರು ಸಹ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಅಲ್ಲ, ಮನೆಯಲ್ಲಿ ಸಿಗೋ ಸಾಮಗ್ರಿನೇ ಬಳಸ್ಕೊಂಡು ನಾವು ಈ ರೀತಿ ಮನೆಯಲ್ಲಿ ಇನ್ಸ್ಟೆಂಟಾಗಿ ಸ್ಕಿನ್ ಬ್ರೈಟನ್ ಮಾಡ್ಕೋಬೋದು. ಹೋಮ್ ಮೇಡ್ ಫೇಸ್ ಪ್ಯಾಕ್ನ ಟ್ರೈ ಮಾಡ್ಬೋದು. ಮೊದಲನೇದಾಗಿ ಫೇಸ್ ಪ್ಯಾಕ್ ಮಾಡೋದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಜೊತೆಗೆ ನಾನು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ನಾವು ಫೇಸ್ ಪ್ಯಾಕು ಜಾಸ್ತಿ ಮಾಡಿದಷ್ಟು ಅರಿಶಿನ ಪುಡಿ ಜಾಸ್ತಿ ಹಾಕ್ಕೋಬೋದು. ಅರಿಶಿನ ಪುಡಿ ಜೊತೆಗೆ ಒಂದು ಸ್ವಲ್ಪ ಲೆಮನ್ ಜ್ಯೂಸು, 1 ಸ್ಪೂನಷ್ಟು ಜೇನುತುಪ್ಪ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಮೊಸರು, ಗಟ್ಟಿ ಮೊಸರು ತೊಗೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಫೇಸ್ ಪ್ಯಾಕ್ನ ಮಿಕ್ಸ್ ಮಾಡ್ಕೋಬೇಕಾದ್ರೆ ತುಂಬ ಡ್ರೈ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನಾವು ಫೇಸ್ಗೆ ಮತ್ತು ನೆಕ್ಗೆ ಅಪ್ಲೈ ಮಾಡಿಕೊಂಡು ಒಂದು 20 to 30 ಮಿನಿಟ್ಸು ಬಿಟ್ಟು ಡ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಲೈಟಾಗಿ ಮಸಾಜ್ ಮಾಡಿ ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ನಮಗೆ ಸ್ಕಿನ್ ಬ್ರೈಟ್ ಆಗುತ್ತೆ. ಈ ರೀತಿ ನಾವು ಮನೆಯಲ್ಲೇ ಅರಿಶಿಣದಿಂದ ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ಪ್ಯಾಕನ್ನು ಮಾಡ್ಕೋಬೋದು. ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಬಿಟ್ಟು ಲೈಟಾಗಿ ಮಸಾಜ್ ಮಾಡಿ ನಾರ್ಮಲ್ ವಾಟರಿಂದ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಇದನ್ನು ಫೇಸ್ಗೆ ಮತ್ತು ನೆಕ್ಗೆ ಅಪ್ಲೈ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಬಿಟ್ಟು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ಫಂಕ್ಷನ್ಸ್ ಏನಾದರೂ ಇದ್ದಾಗ ಈ ರೀತಿ ಫೇಸ್ ಪ್ಯಾಕನ್ನು ಮನೆಯಲ್ಲೇ ಮಾಡಿ ಟ್ರೈ ಮಾಡ್ಬೋದು. ನೆಕ್ಸ್ಟು ಇನ್ಸ್ಟೆಂಟ್ ಗ್ಲೋ ಕೊಡೋ ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ಪ್ಯಾಕ್ ಬಂದು ಇನ್ಸ್ಟೆಂಟ್ ಕಾಫಿ ಬ್ರೈಟ್ನಿಂಗ್ ಫೇಸ್ ಪ್ಯಾಕು. ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಅಷ್ಟೇ ನಮಗೆ ಸ್ಕ್ರಬ್ ಥರ ವರ್ಕ್ ಆಗುತ್ತೆ. ಮತ್ತು ನಾವು ಕಾಫಿ ಪೌಡರ್ ಹಾಕಿರೋದ್ರಿಂದ ಕಾಫಿ ಪೌಡರು ನಮಗೆ ಇನ್ಸ್ಟೆಂಟಾಗಿ ಬ್ರೈಟ್ನೆಸ್ ಕೊಡುತ್ತೆ. ಸ್ಕಿನ್ನಲ್ಲಿರೋ ಟ್ಯಾನ್ ಎಲ್ಲ ಹೋಗಿ ನಮಗೆ ಸ್ಕಿನ್ನು ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ. ಇನ್ಸ್ಟೆಂಟ್ ಕಾಫಿ ಬ್ರೈಟ್ನಿಂಗ್ ಫೇಸ್ ಪ್ಯಾಕ್ ಮಾಡೋದಕ್ಕೆ ನಾನಿಲ್ಲಿ 1 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡು ಅದಕ್ಕೆ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ನಾವು ಮನೆಯಲ್ಲಿ ಯಾವ ಇನ್ಸ್ಟೆಂಟ್ ಕಾಫಿ ಪೌಡರ್ ಇದ್ದರೆ ಆ ಕಾಫಿ ಪೌಡರ್ನ ಯೂಸ್ ಮಾಡ್ಬೋದು. ಹಾಫ್ ಪ್ಯಾಕೆಟು ನಾನು ಕಾಫಿ ಪೌಡರ್ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು 2ರಿಂದ 3 ಹನಿಯಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ನಮಗೆ ಲೆಮನ್ ಜ್ಯೂಸ್ ಇನ್ನೂ ಸ್ವಲ್ಪ ಬೇಕು ಅಂದರೆ ನಾವು ಹಾಕ್ಕೋಬೋದು. ಲೆಮನ್ ಜ್ಯೂಸು, ಕಾಫಿ ಪೌಡರು, ಅಕ್ಕಿ ಹಿಟ್ಟು ಮತ್ತು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕಾಫಿ ಫೇಸ್ ಪ್ಯಾಕನ್ನ ನಾವು ಫೇಸ್ಗೆ ಮತ್ತು ನೆಕ್ಗೆ ಅಪ್ಲೈ ಮಾಡಿಕೊಂಡು ಅಥವಾ ಕೈಗೂ ಸಹ ನಾವು ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಮಾಡಿಕೊಂಡು ಒಂದು 20 to 30 ಮಿನಿಟ್ಸ್ ಆದರೂ ನಾವು ಹಾಗೆ ಬಿಟ್ಟು ಡ್ರೈ ಆದಮೇಲೆ ಲೈಟಾಗಿ ವಾಟರ್ ಹಾಕಿ ಮಸಾಜ್ ಮಾಡಿಕೊಂಡು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ಸ್ಟೆಂಟಾಗಿ ಸ್ಕಿನ್ ಬ್ರೈಟ್ ಆಗುತ್ತೆ, ಸ್ಕಿನ್ ಸಾಫ್ಟಾಗೂ ಆಗುತ್ತೆ ಮತ್ತು ಬ್ರೈಟ್ನಿಂಗು ಸಹ ಕೊಡುತ್ತೆ. ಕಾಫಿ ಫೇಸ್ ಪ್ಯಾಕನ್ನು ಮಾಡಿ ನಾವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ನಾವು ಈ ಫೇಸ್ ಪ್ಯಾಕನ್ನು ಎಲ್ಲ ಥರದ ಸ್ಕಿನ್ ಟೈಪವರು ಸಹ ಯೂಸ್ ಮಾಡ್ಬೋದು. ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇನ್ಸ್ಟೆಂಟ್ ಕಾಫಿ ಬ್ರೈಟ್ನಿಂಗ್ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಾದಮೇಲೆ 20 to 30 ಮಿನಿಟ್ಸ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್ ಆದರೂ ನಾವು ಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ನಾವು ಒಂದು ಸ್ವಲ್ಪ ವಾಟರಿಂದ ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೋಬೋದು ನಾರ್ಮಲ್ ವಾಟರಿಂದ. ಥ್ಯಾಂಕ್ ಯು.